ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಸುಂದರಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ತಾತ್ ಚರಣ ಗಹಿ ಮಾಗವು ರಾಖವು ಮೋರ ದುಲಾರ್ ಸೀತಾ ದೇಹು ರಾಮ ಕಹು ಅಹಿತ ನ ಹೋಯಿ तुम्हार बुध पुराण श्रुति सम्मत बानी कही विभीषण नीति बखानी सुनत दसानन उठा रिसाई खल तो ही निकट मृत्यु अब आई जियसी सदा सठ मोर जियावा रिपु कर पच्छ मूढ़ तो ही भावा कहसी न खल अस को जग माही भुज बल जाही जिता मैं नाही मम पुर बसी तपसिन्ह पर प्रीति सठ मिलु जाई तिन्हि कहु नीति अस कही कीन हेसी चरण प्रहारा अनुज गहे पद बारहि बारा उमा संत कई इहई बड़ाई मंद करत जो करई भलाई तुम पितु सरिस भले ही मोही मारा राम भजे हितनाथ तुम्हारा सचिव संग लय नभ पथ गयमु सब ही सुनाई कहत अस ಭಯಮು. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳುತ್ತಾರೆ, ವಿಭೀಷಣ ತನ್ನ ಅಣ್ಣನಿಗೆ ತನಗೆ ತಿಳಿದ ಮಟ್ಟಿಗೆ ಬುದ್ಧಿವಾದವನ್ನು ಹೇಳ್ತಾ ಇದ್ದಾನೆ ಅಂತ. ಏನು ಹೇಳ್ತಾನವನು? ನಿಮ್ಮ ಹೃದಯದಲ್ಲಿ ದುರ್ಬುದ್ಧಿ ಅನ್ನೋದು ತುಂಬ ಹೋಗ್ಬಿಟ್ಟಿದೆ. ಹಿತವನ್ನು ಅಹಿತ ಅಂದ್ಕೊಂಡಿದ್ದೀರಾ ಮತ್ತು ಅಹಿತವನ್ನು ಹಿತ ಅಂತ ವಿಪರೀತವಾಗಿ ಭಾವಿಸ್ಕೊಂಡಿದ್ದೀರಾ. ರಾಕ್ಷಸ ಕುಲ ಕಾಳರಾತ್ರಿಯಾದಂತಹ ಸೀತಾದೇವಿಯ ಮೇಲೆ ನಿಮಗೆ ಪ್ರೀತಿಯಾಗೋಗಿದೆ. ಅಣ್ಣ, ನಾನು ನಿಮ್ಮ ಕಾಲ್ ಹಿಡ್ಕೊಂಡು ನಿಮ್ಮನ್ನು ಅಂಗಲಾಚಿ ಬೇಡ್ಕೊಳ್ತೀನಿ. ಅಂದರೆ ಅವನಿಗಿವಾಗ ರಾಕ್ಷಸರ ಕುಲ ನಾಶ ಆಗೋದು ಗ್ಯಾರಂಟಿ, ರಾವಣ ಆಡ್ತಾ ಇರೋ ರೀತಿ ನೋಡಿದ್ರೆ ಅಂತ ಅವನಿಗೆ ಗೊತ್ತಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ, ನಿಮ್ಮ ಕಾಲು ಹಿಡ್ಕೊಂಡು ನಾನು ಬೇಡ್ಕೊಳ್ತೀನಿ, ನನ್ನ ಮಾತನ್ನು ಕೇಳಿಸ್ಕೊಳ್ಳಿ, ಶ್ರೀರಾಮನಿಗೆ ಸೀತೆಯನ್ನು ಒಪ್ಪಿಸ್ಬಿಡಿ. ಅದರಿಂದ ನಿಮ್ಮ ಅಹಿತವಾಗೋದು ಅಂದರೆ ನಿಮಗೇನು ಕೆಟ್ಟದಾಗಬೇಕು ಅಂತಿದೆಯೋ ಅದು ತಪ್ಪುತ್ತೆ. ಪಂಡಿತರಿಗೂ ಮತ್ತು ವೇದ ಪುರಾಣಗಳಿಗೂ ಕೂಡ ಸಮ್ಮತವಾದಂತಹ ನೀತಿಯ ಮಾತನ್ನು ವಿಭೀಷಣ ಹೇಳ್ತಾನೆ. ಅಂದರೆ ವೇದ ಪುರಾಣಗಳಲ್ಲಿ ಏನಿದೆಯೋ ಮತ್ತು ಅದನ್ನು ತಿಳ್ಕೊಂಡಿರೋರು ಯಾರಿದ್ದಾರೋ ಅವರೆಲ್ಲರೂ ಒಪ್ಕೊಂಡಿರುವಂತಹ ನೀತಿಯ ಮಾತುಗಳನ್ನು ಹೇಳ್ತಾನೆ. ಆದರೆ ಅದನ್ನು ಕೇಳಿದ ತಕ್ಷಣ ರಾವಣ ಸಿಟ್ಟಿನಿಂದ ಗರ್ಜಿಸ್ತಾನೆ. ಎಲ್ಲವೋ ದುರುಳ, ಈಗ ನಿನ್ನ ಮೃತ್ಯು ನಿನಗೆ ಹತ್ತಿರವಾಗಿದೆ ಅಂತ ಅನ್ನಿಸ್ತಾ ಇದೆ, ಅದಕ್ಕೆ ನೀನು ಈ ರೀತಿ ಮಾತಾಡ್ತಾ ಇರೋದು. ಮೂರ್ಖ, ನೀನು ನನ್ನ ಹಂಗಲ್ಲಿ ಬದುಕ್ತಾ ಇದೆಯಾ, ಆದರೆ ಕೃಷ್ಣ ನಿನಗೆ ಶತ್ರು ಪಕ್ಷದವನು, ಆದರೂ ಕೂಡ ಅವನೇ ನಿನಗೆ ಒಳ್ಳೆಯವನು ಅನ್ನಿಸ್ತಾ ಇದ್ದಾನಾ ಅಂತನ್ಬಿಟ್ಟು ಕೇಳ್ತಾನೆ. ಅಂದರೆ ಶತ್ರು ಪಕ್ಷದವರೇ ನಿನಗೆ ಒಳ್ಳೆಯವರು ಅನ್ನಿಸ್ತಾ ಇದ್ದಾರಾ? ತಿನ್ನೋದು ನನ್ನನ್ನು ಆದರೂ ಹೊಗಳ್ತಾ ಇರೋದು ನೀನು ಅವರನ್ನ ಅಂತನ್ಬಿಟ್ಟು ಹೇಳ್ತಾನೆ. ಎಲೆ ದುಷ್ಟನೇ, ಪ್ರಪಂಚದಲ್ಲಿ ನನ್ನ ಭುಜ ಬಲದಿಂದ ಗೆದ್ದವರು ಯಾರಾದರೂ ಇದ್ದಾರಾ ಈ ಪ್ರಪಂಚದಲ್ಲಿ? ನೀನು ನೋಡಿದೀಯಾ? ಈಗ ನೋಡಿ, ಹನುಮಂತ ಬಂದಾಗ ಹನುಮಂತ ಇಡೀ ಲಂಕೆಯನ್ನೇ ಸುಟ್ಬಿಟ್ಟು ಹೋದ, ಇವನೇನು ಮಾಡೋಕ್ಕಾಗಲಿಲ್ಲ. ಆದರೂ ಇಲ್ಲಿ ಅವನಿಗೇನು ಅಂತಂದರೆ ನನ್ನನ್ನು ಗೆಲ್ಲೋರು ಯಾರೂ ಇಲ್ಲ ಅನ್ನೋ ರೀತಿ ಅವನಿಗೆ ಅನ್ನಿಸ್ತಾ ಇದೆ ಇನ್ನೂ ಕೂಡ. ಅದಕ್ಕೆ ಇಲ್ಲಿ ಕೇಳ್ತಾ ಇದ್ದಾನೆ, ನನ್ನನ್ನು ಗೆಲ್ಲೋರು ಯಾರಾದರೂ ಇದ್ದಾರಾ ಹೇಳು. ನನ್ನೂರಲ್ಲಿ ಇದ್ಕೊಂಡು ಆ ಕಾಡು ತಾಪಸರ ಮೇಲೆ, ಕಾಡಲ್ಲಿ ವಾಸ ಮಾಡ್ತಾ ಇರುವಂಥ ತಪಸ್ವಿಗಳ ಮೇಲೆ ನೀನು ಪ್ರೀತಿ ತೋರಿಸ್ತಾ ಇದೆಯಲ್ಲ ಮೂರ್ಖ, ನನ್ನ ಎದುರುಗಡೆಯಿಂದ ನೀನು ತೊಲಗು ಹೋಗು, ಮತ್ತು ಅವ್ರ ಹತ್ರ ಹೋಗಿ ನಿನ್ನ ಬುದ್ಧಿವಾದವನ್ನು ಅವರಿಗೆ ಹೇಳು ಅಂತ ಹೇಳಿ ರಾವಣ ಏನು ಮಾಡ್ತಾನೆ, ವಿಭೀಷಣನನ್ನು ಕಾಲಿಂದ ಒದ್ದು ಬಿಡ್ತಾನೆ. ಆದರೆ ವಿಭೀಷಣ ಏನು ಮಾಡ್ದ, ತಕ್ಷಣ ಎದ್ದು ಹೊಟ್ಟೋದ್ನ ಇಲ್ಲ, ಪದೇ ಪದೇ ಅವನ ಕಾಲುಗಳನ್ನು ಹಿಡ್ಕೊಂಡು ಹೇಳ್ತಾನೆ. ಅಂದರೆ ಹೇಗಾದರೂ ಮಾಡಿ ನನ್ನ ಅಣ್ಣನನ್ನು ಒಪ್ಪಿಸ್ಬೇಕು ಅಂತ ಅವನು ತನ್ನ ಕೈಯಲ್ಲಾದಂಥ ಪ್ರಯತ್ನ ಮಾಡ್ತಾನೆ. ನೋಡಿ, ಇಲ್ಲಿ ಎಲ್ಲರೂ ವಿಭೀಷಣ ಮೋಸಗಾರ, ತನ್ನ ಅಣ್ಣನಿಗೆ ಮೋಸ ಮಾಡಿ ಹೊರಟೋದ, ಆಮೇಲೆ ರಾಜ್ಯಕ್ಕೋಸ್ಕರ ಹೋದ, ಹೀಗೆಲ್ಲ ಮಾತಾಡ್ಕೊಳ್ಳೋರು ಬೇಕಾದಷ್ಟು ಜನ ಇದ್ದಾರೆ. ಆದರೆ ಇಲ್ಲಿ ನಾವು ಕೇಳ್ತಾ ಇರೋ ಪ್ರಕಾರ ನೋಡಿ, ಅವನು ಅವ್ರ ಅಣ್ಣನಿಗೆ ಬೇಕಾದಷ್ಟು ಸರಿ ಅವನು ಬುದ್ಧಿವಾದವನ್ನು ಹೇಳ್ತಾನೆ. ಅವನು ಕಾಲಲ್ಲಿಂದ ಒದ್ದು ನೀನು ಅವ್ರ ಹತ್ರನೇ ಹೊರಟೋಗು ಅಂತ ಹೇಳಿದ್ರು ಕೂಡ ಅವನು ಪದೇ ಪದೇ ಕಾಲುಗಳನ್ನು ಹಿಡ್ಕೊಳ್ತಾನೆ. ಶಿವ ಹೇಳ್ತಾನೆ, ಉಮಾ, ಅಪಕಾರ ಮಾಡಿದವರ ಮೇಲೂ ಕೂಡ ಉಪಕಾರ ಮಾಡೋದೇ ಸಜ್ಜನರ ಸ್ವಭಾವ. ನೋಡಿ, ಇಲ್ಲಿ ಪಾರ್ವತಿಗೆ ಹೇಳ್ತಾ ಇದ್ದಾನೆ,
ಸಜ್ಜನರು ಹೇಗಿರ್ತಾರೆ ಅಂತಂದರೆ, ತಮಗೇನಾದರೂ ಅಪಕಾರ ಮಾಡ್ತಾ ಇದ್ರೂ ಕೂಡ ಉಪಕಾರ ಮಾಡೋದೇ ಅವರ ಸ್ವಭಾವ ಆಗೋಗಿರುತ್ತೆ. ಇಲ್ಲಿ ರಾವಣ ಅವನಿಗೆ ಒದಿತಾ ಇದ್ದಾನೆ, ಕೆಟ್ಟದಾಗಿ ಹೇಳ್ತಾ ಇದ್ದಾನೆ, ಇಲ್ಲ ಸಲ್ಲದ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾನೆ. ಆದರೂ ಕೂಡ ಅವನು ಮತ್ತೆ ಮತ್ತೆ ಕಾಲಿಡ್ಕೊಂಡು ಬೇಡ್ಕೊಳ್ತಾ ಇದ್ದಾನೆ. ಅಂದರೆ ಇಲ್ಲಿ ವಿಭೀಷಣ ಸಜ್ಜನ, ಅದಕ್ಕೋಸ್ಕರ ಆ ರೀತಿ ನಡ್ಕೊಳ್ತಾ ಇದ್ದಾನೆ ಅಂತ ಅರ್ಥ. ಮತ್ತು ವಿಭೀಷಣ ಹೇಳ್ತಾನೆ, ನೀವು ನನಗೆ ತಂದೆಯ ಸಮಾನ, ನೀವೇನೋ ನನಗೆ ಹೊಡೆದ್ರಿ, ಇದರಿಂದ ನಾನೇನು ದುಃಖ ಪಡೋದಿಲ್ಲ. ಆದರೆ ಅಣ್ಣ, ಶ್ರೀರಾಮನನ್ನ ಭಜಿಸೋದ್ರಲ್ಲೇ ನಿಮಗೆ ಹಿತ ಅನ್ನೋದಿರೋದು. ಅದನ್ನೊಂದನ್ನು ಬಿಟ್ಟರೆ ನೀವು ನಿಮ್ಮನ್ನು ಕಾಪಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನೀವು ಒದ್ರೂ ಪರವಾಗಿಲ್ಲ, ಯಾಕಂದರೆ ನೀವು ನನ್ನ ತಂದೆಯ ಸ್ಥಾನದಲ್ಲಿದ್ದೀರಾ. ನಾನು ಯಾವತ್ತೂ ದುಃಖ ಪಡೋದಿಲ್ಲ ನಮ್ಮ ಅಣ್ಣ ಓದ್ಬಿಟ್ನಲ್ಲ ಅಂತಂದ್ಬಿಟ್ಟು. ಆದರೆ ನೀವು ರಾಮನನ್ನು ಭಜಿಸಿ, ಅದರಿಂದನೇ ನಿಮಗೆ ಒಳ್ಳೆಯದಾಗೋದು ಅಂತ ಹೇಳಿ ವಿಭೀಷಣ ಏನು ಮಾಡ್ದ, ತನ್ನ ಮಂತ್ರಿಗಳ ಜೊತೆ ಆಕಾಶ ಮಾರ್ಗದಲ್ಲಿ ನಿಂತ್ಕೊಂಡು ಎಲ್ಲರೂ ಕೇಳೋ ಹಾಗೆ ಕೆಲವೊಂದು ಮಾತುಗಳನ್ನು ಹೇಳ್ತಾನೆ. ಅವನು ಏನು ಹೇಳ್ತಾನೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.